ಒಂದಿಷ್ಟು ತರಕಾರಿಗಳನ್ನು ಬೆಳೆಸುವಂತಹ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಇವತ್ತು ಆ ತರಕಾರಿಗಳನ್ನು ಕೊಯ್ಯುವಂತಹ ಸಂದರ್ಭದಲ್ಲಿ ಮಾಡಿದ ಸಣ್ಣ ಸಣ್ಣ ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ, ನಾನು ತರಕಾರಿಗಳನ್ನು ಒಂದೇ ಸಲ ಕೊಯ್ದಿಡೋದಿಲ್ಲ. ನಮ್ಗೆ ಯಾವಾಗ ಅಗತ್ಯ ಇದೆ ಆಗ ಬೆಳೆದಂತಹ ತರಕಾರಿಗಳನ್ನು ನೋಡ್ಕೊಳ್ತಾ ಕೊಯ್ದು ಇಟ್ಕೊಳ್ಳುವಂಥದ್ದು. ಮೊದಲಿಗೆ ಇಲ್ಲಿ ಮೂಲಂಗಿ, ನಿಮಗೆ ಈ ರೀತಿಯಾಗಿ ಮೇಲ್ಗಡೆ ಮೂಲಂಗಿ ಬೆಳೆದಿರೋದು ಕಾಣ್ತದೆ. ಆದ ಕಾರಣ ಅದು ಬೆಳೆದಿದ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡಬಹುದು. ತುಂಬ ಬೆಳೆದು ಹೋದರೆ ಇದು ಅಡುಗೆ ಮಾಡೋದಕ್ಕೆ ಸರಿಯಾಗೋದಿಲ್ಲ. ಆದ ಕಾರಣ ಹದವಾಗಿ ಬೆಳೆದಂತಹ ಮೂಲಂಗಿ ನಿಮ್ಗೆ ಗೊತ್ತಾಗದಿದ್ದರೆ ಒಮ್ಮೆ ಕೊಯ್ದು ಒಂದನ್ನು ನೋಡಿ ಮತ್ತೆ ಪರೀಕ್ಷೆ ಮಾಡಿದ ನಂತರ ನೀವು ಉಳಿದದ್ದನ್ನು ಕೊಯ್ದುಕೊಳ್ಬಹುದು. ಜೋರಾಗಿ ಮಳೆ ಬರುವಂತಹ ಸಮಯವನ್ನು ಬಿಟ್ಟು ಬೇರೆಲ್ಲ ಸಮಯದಲ್ಲಿ ಮೂಲಂಗಿ ತುಂಬ ಚೆನ್ನಾಗಿ ಬರ್ತದೆ. ಈ ಸಲವೂ ಅಷ್ಟೇ, ಇದು ಬೇಸಿಗೆಗಾಲದಲ್ಲಿ ಈಗಷ್ಟೇ 5 ದಿನಗಳ ಮೊದಲು ಕೊಯ್ದುಕೊಂಡಂತಹ ವಿಡಿಯೋ ಇದು. ನಾನಿಲ್ಲಿ ಸುಡುಮಣ್ಣು ಉಪಯೋಗಿಸುವುದರಿಂದ ಮೆದುವಾಗಿರ್ತದೆ ಮಣ್ಣು. ತುಂಬ ಗಟ್ಟಿಯಾದಂತಹ ಮಣ್ಣಿನಲ್ಲಿ ಯಾವುದೇ ಗೆಡ್ಡೆ ಅಥವಾ ಗಡ್ಡೆಗೆಣಸುಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ಹಾಗಾಗಿ ತುಂಬ ಸಲೀಸಾಗಿ ನೀರು ಹರಿದು ಹೋಗುವಂತಹ ಮಣ್ಣನ್ನೇ ನಾವು ತರಕಾರಿಗಳಿಗೆ ಬಳಸಿದರೆ ಒಳ್ಳೆಯದು. ಅದು ಕೂಡ ಈ ರೀತಿಯ ನೆಲದ ಒಳಗಡೆ ಆಗುವಂತಹ ತರಕಾರಿಗೆ ನೀವು ಬಳಸಬಹುದು. ಹಾಗೆ ಗೊಬ್ಬರ ಕೂಡ ಅಷ್ಟೇ, ಎಲ್ಲ ತರಕಾರಿಗೆ ಒಂದೇ ರೀತಿಯಾದಂತಹ ಗೊಬ್ಬರ ನಾನು ಕೊಡ್ತೇನೆ. ಯಾವುದಕ್ಕೂ ಕೂಡ ಸ್ಪೆಷಲ್ ಅಂತ ಹೇಳಿ ಮಾಡೋದಿಲ್ಲ. ಪ್ರಾರಂಭದಲ್ಲಿ ಒಮ್ಮೆ NPK ಅಥವಾ ಯಾವುದಾದ್ರು ಸುಫಲ, ಯಾವುದು ನೀವು ಮಾಮೂಲಾಗಿ ಉಪಯೋಗಿಸ್ತೀರಿ ಅದನ್ನು ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಯಾಕಂದರೆ ಗಿಡಕ್ಕೆ ಬೇಕಾದಂತಹ ಸಣ್ಣ ಸಣ್ಣ ನ್ಯೂಟ್ರಿಯೆಂಟ್ಸ್ ಇದಕ್ಕೆ ಸಿಗ್ತದೆ. ಹಾಗೆಯೇ ಸುಲಭವಾಗಿ ಬೆಳೆಸುವಂತಹ ತರಕಾರಿಗಳಲ್ಲಿ, ಅದು ಕೂಡ ಗ್ರೋ ಬ್ಯಾಗ್ನಲ್ಲಿ ಗಿಡ ಅಲಸಂಡೆ ತುಂಬ ಚೆನ್ನಾಗಿ ಬರ್ತದೆ. ಪ್ರತಿ ವರ್ಷ ಕೂಡ ಇದನ್ನು ಬೆಳೀತಾ ಇರ್ತೇವೆ. ಆದ ಕಾರಣ ಇದಕ್ಕೆ ಯಾವುದೇ ಕೋಲನ್ನು ಆಧಾರವಾಗಿ ಕೊಡುವ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ಗಿಡದ ರೀತಿಯಲ್ಲೇ ಹಬ್ಬಿಕೊಂಡು ಬೆಳೀತದೆ. ಅಲಸಂಡೆಗೆ ಸ್ವಲ್ಪ ಕೀಟಬಾಧೆ ಹೆಚ್ಚಿರುವುದರಿಂದ ಯಾವುದಾದ್ರೂ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಅಥವಾ ಕಹಿಬೇವಿನ ಎಣ್ಣೆಯನ್ನು ನಾನು ಸ್ಪ್ರೇ ಮಾಡ್ತಾ ಇರ್ತೇನೆ. ಆದ್ದರಿಂದ ಅಲಸಂಡೆ ಹಾಳಾಗದೆ ಚೆನ್ನಾಗಿ ಬೆಳೀತದೆ. ಕೆಲವು ಕಡೆಗಳಲ್ಲಿ ಸಾಕಷ್ಟು ಬೆಳೆಸುವಂಥದ್ದು ಬಸಳೆ. ಸಣ್ಣ ಚಪ್ಪರದಿಂದ ಹಿಡಿದು ಎಷ್ಟು ದೊಡ್ಡ ಚಪ್ಪರದಲ್ಲಿ ಕೂಡ ಬೆಳೆಸಬಹುದು. ಇದು ನಾನು ಹಾಕಿದಂತಹ ಸಣ್ಣ ಚಪ್ಪರ. ಇದರಲ್ಲೇ ನಿಮಗೆ 2-3 ಜನ ನೀವು ಮನೆಯಲ್ಲಿ ಇರುವುದಂತಾದರೆ ಪೇಟೆಯಲ್ಲೂ ಕೂಡ ಗ್ರೋ ಬ್ಯಾಗ್ನಲ್ಲಿ ನೆಟ್ಟು ಈ ರೀತಿಯಾದಂತಹ ಹಬ್ಬುವುದಕ್ಕೆ ವ್ಯವಸ್ಥೆ ಮಾಡಿದರೆ ಬಸಳೆ ವಾರಕ್ಕೆ ಒಮ್ಮೆ ನಿಮಗೆ ಕೊಯ್ಯುವುದಕ್ಕೆ ಅಡ್ಡಿಲ್ಲದೆ ಸಿಗ್ತದೆ. ಪುದೀನ ಚಿಗುರಾಗಿರುವುದನ್ನು ಕೊಯ್ದುಕೊಂಡ್ರೆ ತುಂಬ ಬುಷಿಯಾಗಿ ಇದು ಬೆಳೀತಾ ಇರ್ತದೆ. ಹಾಗೆ 15 ದಿನಕ್ಕೊಮ್ಮೆ ಸಗಣಿ ನೀರು ಅಥವಾ ನೆಲಗಡಲೆ ಹಿಂಡಿಯ ನೀರನ್ನು ಇದಕ್ಕೆ ಹಾಕ್ತಾ ಇರೋದ್ರಿಂದ ಚೆನ್ನಾಗಿ ಬರ್ತದೆ. ಪಾಲಕ್ ಕೂಡ ಅಷ್ಟೇ, ನಾನಿದು ಪೂರ್ತಿಯಾಗಿ ಗಿಡವನ್ನು ತೆಗಿಲಿಲ್ಲ, ಎಲೆಗಳನ್ನು ಮಾತ್ರ ಕೊಯ್ದು ಉಪಯೋಗಿಸ್ತಾ ಇರೋದು.